ನಮಸ್ತೆ ಪ್ರೀತಿ ವೀಕ್ಷಕರೇ. ಹಿಂದಿನ ಸೋಮವಾರ ನೀವು ಸಂಚಿಕೆಯನ್ನ ನೋಡಿದ್ರೆ ಅದರ ಕೊನೆಯಲ್ಲಿ ಹೇಳಿದ್ದೆ ನಾನು ಪ್ರಕೃತಿಗಳ ಬಗ್ಗೆ. ಅದ್ರ ಬಗ್ಗೆ ಸ್ಥೂಲವಾಗಿ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಇವತ್ತು ಸ್ವಲ್ಪ ವಿಶದವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿದಿನ ಎಲ್ಲರಿಗೂ ಜೀವನಕ್ಕೆ ಉಪಯುಕ್ತವಾಗುವಂತಹ ಜೀವನ ಕೌಶಲ್ಯವನ್ನ ತಿಳಿಸ್ಕೊಡ್ತೀನಿ. ಇದು ನಿಮ್ಗೆ ಉಪಯುಕ್ತ ಆಗಿರುತ್ತೆ. ಆದ್ರಿಂದ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗಳು ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಆರೋಗ್ಯ ಅನ್ನೋದಿದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ. ಯಾವುದೇ ವ್ಯಕ್ತಿ ಯಶಸ್ವಿ ಆಗ್ಬೇಕು ಅಂತಂದ್ರೆ ಆತನ ಮೊದಲ ಪ್ರಿಯಾರಿಟಿ ಆರೋಗ್ಯ ಆಗಿರ್ಬೇಕು. ಆರೋಗ್ಯವನ್ನ ನೋಡಿಕೊಳ್ಳೋದ್ರ ಮೂಲಕನೇ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂತೆಲ್ಲ ಮಾತಾಡ್ತಾರೆ ಈ ಮೋಟಿವೇಶನಲ್ ಸ್ಪೀಕರ್ಸು, ಆಮೇಲೆ ಯಶಸ್ವಿಗಳು ವ್ಯಕ್ತಿಗಳು. ಅದೆಲ್ಲ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ನೀವು ಇವತ್ತಿನಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಈ ವಿವರಗಳನ್ನ, ವಿಷಯಗಳನ್ನ ಹೆಚ್ಚು ಹೆಚ್ಚು ತಿಳ್ಕೊಳ್ಳಿ. ಆಮೇಲೆ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಅದರಿಂದ ನೀವು ಹೆಚ್ಚು ಹೆಚ್ಚು ಸಾಧಿಸೋದಕ್ಕೆ ನಿಮ್ಮ ದೇಹ ಅನ್ನುವ ಯಂತ್ರ ಸದಾ ಸಿದ್ಧವಾಗಿರುತ್ತೆ. ಇದಕ್ಕೋಸ್ಕರ ಇವತ್ತು ನಾನು ಆಯುರ್ವೇದ ತಜ್ಞಳಲ್ಲ, ಆದರೆ ಆಯುರ್ವೇದವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ರಿಸಲ್ಟ್ ಅನ್ನ ಕಂಡುಕೊಂಡಂತಹ ಏನಂತಾರೆ ಹಳೆಯ ರೋಗಿ ಹೊಸ ವೈದ್ಯನಿಗಿಂತ ಮೇಲಂತೆ. ಆ ತರ ಒಂದು ಸಣ್ಣ ಮಾಹಿತಿ ಕೊಡುವಂತಹ ಸಣ್ಣ ವ್ಯಕ್ತಿ. ಇದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಬೇರೆ ಪ್ರಶ್ನೆ. ಆದ್ರೆ ನಾನು ನನ್ನ ಅನುಭವ ಅಧ್ಯಯನದಿಂದ ಹೇಳಬೇಕಾದನ್ನ ಹೇಳೋದಕ್ಕೆ, ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಈ ಸಂಚಿಕೆಗಳನ್ನ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಒಂದು ಪ್ರಕೃತಿ ಇದೆ. ನೀವು ಆಯುರ್ವೇದವನ್ನ ನಂಬಿ ಬಿಡಿ, ಅದರ ಔಷಧವನ್ನ ನಂಬಿ ಬಿಡಿ, ಆ ಪದ್ಧತಿಯನ್ನ ನಂಬಿ ಬಿಡಿ. ಆದ್ರೆ ಇದು ಮಾತ್ರ ಸತ್ಯ, ಪ್ರತಿಯೊಬ್ಬ ವ್ಯಕ್ತಿಯು ಈ ಪ್ರಕೃತಿಯಿಂದ ಹುಟ್ಟಿದ್ದಾನೆ, ಪಂಚಭೂತಗಳಿಂದ ಹುಟ್ಟಿದ್ದಾನೆ. ಈ ಪ್ರತಿಯೊಂದು ದೇಹದಲ್ಲೂ ಏನಿದೆ 5 ಶಕ್ತಿಗಳಿದ್ದಾವೆ. ಯಾವ್ದಾವುದು? ಅಗ್ನಿ, ವಾಯು, ಜಲ, ಆಕಾಶ, ಭೂಮಿ. ಈ 5 ತತ್ವಗಳಿದ್ದಾವಲ್ಲ, 5 ತತ್ವಗಳು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿರ್ತವೆ. ಈ ಬ್ಯಾಲೆನ್ಸ್ ಆದಾಗ ಅವು 3 ವಿಧವಾಗಿ ಬ್ಯಾಲೆನ್ಸ್ ಆಗ್ತವೆ: ವಾತ, ಪಿತ್ತ, ಕಫ. ಆ ವ್ಯಕ್ತಿಯ ಒಂದು ದೈಹಿಕ ಮತ್ತು ಮಾನಸಿಕ ರಚನೆ ಕೂಡ ಇದರ ಆಧಾರದ ಮೇಲೆ ನಡೆಯುತ್ತೆ. ಈ ಆಧಾರ ಇದೆಯಲ್ಲ, ಇದು ಆರೋಗ್ಯವನ್ನ ನೋಡ್ಕೊಳ್ಳೋದಕ್ಕೆ, ನಿಮ್ಮ ದೇಹವನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯ. ಯಾವಾಗ ನೀವು ಯೂಸ್ವಲಿ ವಾತ ಪ್ರಕೃತಿ ನಿಮ್ಗಿದೆ ಅಂತ ಗೊತ್ತಾಗೋದು ಹೇಗೆ? ನೀವು ಸಣ್ಣಗಿರ್ತೀರಾ, ಎಷ್ಟು ತಿಂದ್ರೂ ಮೈಗೆ ಹತ್ತೋದಿಲ್ಲ, ಸದಾ ಹೊಟ್ಟೆನಲ್ಲಿ ಎಲ್ಲೋ ಒಂದ್ ಕಡೆ ಗ್ಯಾಸ್ ಕಟ್ಕೊಳ್ಳುತ್ತೆ. ಆಮೇಲೆ ತುಂಬಾ ಚಟುವಟಿಕೆ, ಮನಸ್ಸು, ದೇಹ, ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಒಂಥರ ಹೈಲಿ ಎನರ್ಜೆಟಿಕ್, ಹೈಲಿ ಅವ್ರಿದ್ರೆ ಒಂಥರ ಪಟಾಕಿ ಇದ್ದಂಗೆ ಮನೇಲಿ, ಆ ಥರ. ಸೊ ಆದ್ರೆ ಏನಂದ್ರೆ ಅವ್ರನ್ನ ಕೂರ್ಸಕ್ಕಾಗೋದಿಲ್ವಲ್ಲ. ಹಗುರತೆ ಹೆಚ್ಚಾದಾಗ ಏನಾಗುತ್ತೆ? ಮನಸ್ಸು ಹಗುರವಾದ ಹಾಗೆ ಮಾನಸಿಕ ಚಟುವಟಿಕೆ, ಮಾನಸಿಕ ಒತ್ತಡ, ಮಾನಸಿಕ ತೊಂದರೆ ಈ ತರ ಕಾಡ್ತಾ ಹೋಗುತ್ತೆ ಅಂತವ್ರಿಗೆ. ಆಮೇಲೆ ಯಾವಾಗ್ಲೂ ಗ್ಯಾಸು, ಮಲಬದ್ಧತೆ, ಈ ತರ ಪ್ರಕೃತಿ ದೇಹದಲ್ಲಿ. ಇನ್ನು ಪಿತ್ತ, ಯಾವಾಗ್ಲೂ ಸಿಟ್ಟು ಅಂದ್ರೆ ಸಿಟ್ಟು, ಮಾತೆತ್ತಿದ್ರೆ ಸಿಟ್ಟು. ಆಮೇಲೆ ಏನ್ ಹಾಕಿದ್ರು ಅಗ್ನಿ ಜಾಸ್ತಿ ಹೊಟ್ಟೆ ಯಾವಾಗ ನೋಡಿದ್ರು ಕಡಿಮೆ, ತುಂಬಿಸಿದಷ್ಟು ಕಡಿಮೆನೆ ಆ ದೇಹಕ್ಕೆ. ಹಾಗೆ ತುಂಬಿಸಿದ ಹಾಗೆ ಮೀಡಿಯಮ್ ತೂಕ, ಪೆಟ್ಟಿಗೆ ತರ ಬಾಡಿ. ಸೊ ಆ ಪೆಟ್ಟಿಗೆ ತರ ಬಾಡಿಗೆ ನಿಧಾನಕ್ಕೆ ಉರುಟ್ ಕಾಣ್ತಾ ಇರ್ತಾರೆ. ಸೊ ಅಂದ್ರೆ ಉರುಟ್ ಅಂದ್ರೆ ರೌಂಡ್ ಶೇಪ್, ಆ ತರ ಒಂದು ಪೆಟ್ಟಿಗೆ ತರ ದಪ್ಪ, ಯಾವಾಗಲೂ ದಪ್ಪ ಅಂತ ಅನಿಸ್ತಿರ್ತಾರೆ, ತೂಕ ಕಡಿಮೆ ಆಗೋದಿಲ್ಲ. ಸೊ ಮೀಡಿಯಮ್ ಅಂದ್ರೆ ಸ್ವಲ್ಪ ದಪ್ಪ, ಕಫ ಪ್ರಕೃತಿಯವರಷ್ಟು ದಪ್ಪ ಅಲ್ಲ, ಅಟ್ಲೀಸ್ಟ್ ವಾತಕ್ಕಿಂತ ಸ್ವಲ್ಪ ಜಾಸ್ತಿ, ಸ್ವಲ್ಪ ಮೀಡಿಯಮ್ ಆಗಿ ದಪ್ಪ ಅನಿಸ್ತಾರೆ, ಪೆಟ್ಟಿಗೆ ತರ. ಸೊ ಈ ತರ ಎಲ್ಲ ಪ್ರಕೃತಿ. ಅವ್ರ ಮನಸ್ಸು ಹಾಗೇನೆ, ತುಂಬಾ ಸಿಟ್ಟು, ತುಂಬಾ ರಾಶು ಹಾಗೆ ಇರುತ್ತೆ. ಮನಸ್ಸು ಮತ್ತು ದೇಹ ಈ ತರ ರಚನೆ ಆಗಿರುತ್ತೆ. ಇವರಿಗೂ ಒಂದು ಪ್ರಕೃತಿಗೆ, ಆ ಪ್ರಕೃತಿಗೆ ಅನುಗುಣವಾಗಿ ಅವರು
ತಮ್ಮ ಜೀವನ ಶೈಲಿಯನ್ನ, ತಮ್ಮ ಯೋಚನಾ ಕ್ರಮವನ್ನ, ತಮ್ಮ ಆಹಾರ ಪದ್ಧತಿಯನ್ನ ರೂಢಿಸ್ಕೋಬೇಕು. ಅದೇ ತರ ಲಾಸ್ಟ್ ಅಲ್ಲಿ ಕಫದ ಪ್ರಕೃತಿ. ಇವರು ಬ್ಯಾಲೆನ್ಸ್ಡ್ ಆಗಿರ್ತಾರೆ, ಸಖತ್ತಾಗಿ ಹೆಫ್ಟಿ ಆಗಿರ್ತಾರೆ, ಕಫ ಕಫ ಆಗಿ ಒಂಥರ ಇಲ್ಲಿಲ್ಲ ಕುತ್ತಿಗೆಲ್ಲ ದಪ್ಪಗಿರುತ್ತೆ. ಆಮೇಲೆ ಧ್ವನಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಹಗುರವಾಗಿ ಕಿರ್ಚಾಡ್ಕೊಂಡು ಈ ಥರ ಎಲ್ಲ ಅವ್ರು ಮಾತಾಡೋದಿಲ್ಲ. ತುಂಬ ಕಾಮಾಗಿರ್ತಾರೆ, ತುಂಬ ನಿಧಾನಕ್ಕೆ ನಿರ್ಧಾರಗಳನ್ನ ತಗೋತಾರೆ. ತುಂಬ ಒಂಥರ ಆನೆ ಇದ್ದಾಗೆ, ಆನೆ ಹೇಗೆ ಸ್ಟಡಿಯಾಗಿರುತ್ತೆ ಹಾಗೆ ಅವರು ಕೂಡ ಸ್ಟಡಿಯಾಗಿರ್ತಾರೆ. ವಾತ ಪ್ರಕೃತಿಯವರಂಗೆ ಹಾರ್ಕೊಂಡು ಖುಷಿಯಾಗಿ ಇದ್ದಂಗೂ ಇರಲ್ಲ, ಪಿತ್ತ ಪ್ರಕೃತಿಯವರಂಗೆ ಮೈಮೈ ಬರೋ ಥರ ಡ್ಯಾಶಿಂಗ್ ಆಗಿ ಇರೋದಿಲ್ಲ, ತುಂಬ ಕಾಮ್ ಆಗಿರ್ತಾರೆ. ಅವರ ದೇಹವೂ ಹಾಗೆಯೇ ಇರುತ್ತೆ. ಅವರಿಗೆ ಸಮಸ್ಯೆ ಅಂತಂದ್ರೆ ಕಫ ಆಗ್ತಾ ಇರುತ್ತೆ, ನೆಗಡಿ ಆಗ್ತಾ ಇರುತ್ತೆ. ನ್ಯಾಚುರಲಿ ಕಫದ ಪ್ರಕೃತಿ ಏನೇನಾಗುತ್ತೋ ಅದಾಗ್ತಾ ಇರುತ್ತೆ. ನನ್ನ ದೇಹದಲ್ಲಿ ಯಾವ ಅಂಶ ಜಾಸ್ತಿ ಲೀಡಾಗಿದೆ, ಪಿತ್ತ ಜಾಸ್ತಿ ಇದೆಯಾ, ವಾತ ಜಾಸ್ತಿ ಇದೆಯಾ, ಮೂರು ಇರುತ್ತೆ ದೇಹದಲ್ಲಿ, ಮೂರು ಪ್ರಕೃತಿ ಇರುತ್ತೆ. ಯಾವ ಪ್ರಕೃತಿ ಲೀಡ್ ಆಗಿರುತ್ತೆ ಅದು ಆ ವ್ಯಕ್ತಿ ಆ ಪ್ರಕೃತಿಯನ್ನ ಹೊಂದಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಮೂರು ಪ್ರಕೃತಿಯನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ನೀವು ಆಯುರ್ವೇದ ಪದ್ಧತಿಯನ್ನ ಅನುಸರಿಸಿ ಅನ್ನೋದಕ್ಕಿಂತ ಆಯುರ್ವೇದ ವೈದ್ಯರಲ್ಲಿ ಹೋಗಿ ನಿಮ್ಮ ಪ್ರಕೃತಿ ಯಾವುದು, ನಿಮ್ಮ ಆರೋಗ್ಯಕ್ಕೆ ಯಾವುದು ಸರಿಯಾದ ಜೀವನ ಕ್ರಮ, ಊಟದ ಕ್ರಮ ಹೇಗೆ, ವಿಚಾರದ ಕ್ರಮ ಹೇಗೆ, ಇದನ್ನೆಲ್ಲ ತಿಳಿದುಕೊಳ್ಳಿ. ಆಗ ಅದನ್ನ ನೀವು ಲೈಫಲ್ಲಿ ಅಳವಡಿಸ್ಕೊಂಡಾಗ, ಉದಾಹರಣೆಗೆ ನೀವೊಬ್ಬ ಗೃಹಿಣಿಯಾಗಿದ್ರೆ ಆ ಒಂದು ಪ್ರಕೃತಿಯನ್ನ ನಿಮ್ಮ ಮನೆಯಲ್ಲಿ ಇರೋರ್ದೆಲ್ಲ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಅಡುಗೆ ಮಾಡೋದಕ್ಕೆ ಸುಲಭ ಆಗುತ್ತೆ, ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ನೀವೊಬ್ಬ ಯಶಸ್ವಿ ಯಾವುದೋ ಒಂದು ಸಂಸ್ಥೆಯ ಇದಾಗಿದ್ರೆ, ಏನು ಮುಖ್ಯಸ್ಥರಾಗಿದ್ರೆ, ನಿಮ್ಗೆ ತುಂಬಾ ತಲೆನೋವು, ತುಂಬಾ ಸ್ಟ್ರೆಸ್ಸು ಎಲ್ಲ ಇರುತ್ತೆ. ಅವಾಗ ನಿಮ್ಮ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಆ ಸ್ಟ್ರೆಸ್ಸು, ಆ ಒಂದು ಫುಡ್ಡು, ಆ ಜೀವನ ಕ್ರಮವನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಯಾವಾಗಲೂ ನಿಮ್ಮ ಯಶಸ್ಸನ್ನ ಕೊನೆಯವರೆಗೆ ಇಟ್ಕೊಂಡು ಹೋಗುವ ಶಕ್ತಿ ಬರುತ್ತೆ. ಅದೇ ರೀತಿ ನೀವು ಮಕ್ಕಳಾಗಿದ್ರೆ ಏನೇ ಒಂದು ಕೆಲಸ ಮಾಡೋದಾದ್ರೆ ಈಗಲಿಂದನೇ ಆ ಒಂದು ಆರೋಗ್ಯ ಮತ್ತು ಜೀವನ ಕ್ರಮ, ಯೋಚನಾಧಾರೆ ಇದನ್ನೆಲ್ಲ ನೀವು ನಿಮ್ಮ ಪ್ರಕೃತಿಗೆ ಅನುಸಾರವಾಗಿ ಅಳವಡಿಸ್ಕೊಳ್ತಾ ಬಂದ್ರೆ ಯಶಸ್ಸನ್ನ ನೀವು ಯಾವತ್ತೂ ಸಾಧಿಸ್ಬೋದು. ನಿಮ್ಮನ್ನು ಯಾರು ತಡೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗ್ಲಿ ಅನ್ನುವ ಆಶಯದೊಂದಿಗೆ ಈ ಮಾಹಿತಿಯನ್ನ ನೀಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಹಾಗೆ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ಮನೋಪ್ರಣತಿ, ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳೊಂದಿಗೆ. ನಮಸ್ಕಾರ.